ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಬೇಗ ಎದ್ದಿದ್ದೆ 6 ಗಂಟೆಗೆ. ಸೊ ಅಫ್ಕೋರ್ಸ್ ಕೆಲವೊಬ್ಬರಿಗೆ 5 ಗಂಟೆ ಅಂದರೆ ಬೆಳಗ್ಗೆನೆ, ನನಗೆ 6 o'clock ಅಂದರೆ ಸ್ವಲ್ಪ ಅರ್ಲಿ. ಸೊ ಬೆಳಗ್ಗೆ 6 ಗಂಟೆ ಎದ್ದಿದ್ದೆ, ಮನೆ ಗುಡಿಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನನಗೆ ರಂಗೋಲಿ ಆ್ಯಕ್ಚುಲಿ ಚಾಕಲ್ಲಿ ಹಾಕಿ ಬರುತ್ತೆ, ಹಿಟ್ಟಲ್ಲಿ ಹಾಕೋಕ್ಕೆ ಬರಲ್ಲ ಅಂತ ನಾನು ಪ್ರತಿದಿನ ಮನೆಯಲ್ಲಿ ಇದೇ ಹಾಕೋದು. ಇದರ ಅಚ್ಚು ಬರುತ್ತೆ, ಸೊ ಇದರಲ್ಲೇ ನಾನು ಹಾಕೋದು ಪ್ರತಿದಿನ. ಸೊ ಇವತ್ತು ಬ್ರೇಕ್ಫಾಸ್ಟು ಉದ್ದಿನ ದೋಸೆ ಮತ್ತು ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಇದು ನನ್ನ ಲಂಚ್ಗೆ ಪ್ಲಸ್ ನನ್ನ ಹಸ್ಬೆಂಡ್ ಡಿನ್ನರ್ ಕೂಡ. ನಾನು ನಿನ್ನೆ ನೀರು ದೋಸೆ ಮಾಡಿದ್ದೆ, ಸೊ ಇವತ್ತು ಉದ್ದಿನ ದೋಸೆ. ಇದು ಒಂಥರ ಹೇಳ್ಬೋದು ಒಂದು ದೋಸೆಯ ಕತೆ ಅಂತ. ನಮ್ಮಲ್ಲಿ ಪ್ರತಿದಿನ ದೋಸೆ ಉದ್ದಿನ ದೋಸೆ, ನೀರು ದೋಸೆ, ರಾಗಿ ದೋಸೆ, ಸೊ ಈ ಥರ ದೋಸೆಗಳು ನಡೀತಾನೆ ಇರುತ್ತೆ. ಸೊ ಏನಕ್ಕಂದರೆ ಸೊ 3 months ಬ್ಯಾಕ್ ನನ್ನ ಮದುವೆ ಆದಾಗ ಸೊ ನಮ್ಮ ಹಸ್ಬೆಂಡು ಅವ್ರ ಕ್ಲೋಸ್ ಫ್ರೆಂಡ್ಸ್, ಆಫೀಸ್ ಕಾಲೀಸ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಹೇಳಿದ್ರು ಲೈಕ್ ಈ ಥರ ದೋಸೆದು ಅಕ್ಕಿ ಬೇಕು ನಮಗೆ. ಸೊ ಅವರು ಬೇರೆ ಕೇಳಿದ್ದು 5 kg ಅಷ್ಟೇ, ಬಟ್ ಇವರು ಅವ್ರ ಫ್ರೆಂಡ್ ಇವ್ರನ್ನ 25 kg ತಂದು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಇವಾಗ ಖಾಲಿ ಮಾಡಬೇಕು. ಆ್ಯಂಡ್ ಪ್ಲಸ್ ನಾವು ಇರೋದು 2 ಜನ. ಸೊ ಇವಾಗ ಅಕ್ಕಿ ಹಾಳಾಗುತ್ತೆ ಅಂತ ನಾವು ಬರೀ ದೋಸೆನೇ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಥಿಂಗ್ಸ್ ನಾನು ಸಂಡೇ ಇಡ್ಲಿ ಮಾಡ್ತೀನಿ, ಬಟ್ ಅದರ್ವೈಸ್ ಯೂಶ್ವಲಿ ಎಲ್ಲ ದಿನ ರಾಗಿ ದೋಸೆ ದೋಸೆನೇ ನಮ್ಮ ಮನೇಲಿ ಮಾಡಿದ್ದು ಬ್ರೇಕ್ಫಾಸ್ಟ್ ಎವ್ರಿ ಡೇ. ಆ್ಯಂಡ್ ನನಗೆ ಅನ್ಸುತ್ತೆ ಅದು ಕ್ವಿಕ್ ಆಗಿರುತ್ತೆ. ಕೆಲವೊಂದು ಸಲ ನಾನು ದೋಸೆನ ನೈಟ್ ಕೂಡ ಪ್ರಿಪೇರ್ ಮಾಡ್ತೀನಿ, ಯಾವತ್ತು ಅಡುಗೆ ಮಾಡೋಕ್ಕೆ ಇಷ್ಟ. ಸೊ ದೋಸೆ ಇರುತ್ತೆ, ಪಲ್ಯ ಇರುತ್ತೆ, ಸೊ ಬೆಸ್ಟ್ ಕಾಂಬಿನೇಷನ್ನು. ನಾನಿಲ್ಲಿ ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇದೆ ಅಂತ ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿ ರೈಸಿಗೆ ಇಟ್ಬಿಟ್ಟಿದ್ದೀನಿ ನಾನು ಕುಕ್ಕರು. ಸೊ ನನಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಮತ್ತು ಇವತ್ತು ಬಟಾಣಿ ಕಾಳು ಸಾರು, ಸೊ ಇದನ್ನು ಬಿಡ್ತಾ ಇದ್ದೀನಿ ಇವಾಗ. ದೋಸೆ, ಬಟಾಣಿ ಸಾರು, ಬೀಟ್ರೂಟ್ ಪಲ್ಯ ಮತ್ತು ಕಾಫಿ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್. ನಾನು ಲಂಚ್ ಬಾಕ್ಸ್ ಪ್ಲಸ್ ಡಿನ್ನರ್ ಬಾಕ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೈಸ್ ಮತ್ತು ಬಟಾಣಿ ಕಾಳು ಮತ್ತು ಬೀಟ್ರೂಟ್ ಪಲ್ಯ. ಸೊ ಇದು ನನ್ನ ಲಂಚ್. ಆ್ಯಂಡ್ ಡಿನ್ನರ್ಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ 1 ಕ್ಯಾರೆಟ್, 1 ಕ್ಯುಕುಂಬರ್, ಮತ್ತು ಇಲ್ಲಿ ಫ್ರೂಟ್ಸು 1 ಬನಾನಾ, 1 ಮೂಸಂಬಿ ಮತ್ತು 1 ಪೊಮೊಗ್ರಾನೇಟ್. ಸೊ ಬರೀ ನಾನು ನೈಟ್ ರೈಸ್ ತಿನ್ನಲ್ಲ, ಸೊ ಓನ್ಲಿ ಸಲಾಡ್, ದಟ್ ಇಸ್ ಕ್ಯಾರೆಟ್, ಕ್ಯುಕುಂಬರ್ ಮತ್ತು ಫ್ರೂಟ್ಸು. ಟಿಫಿನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಸೊ ನಾನು ಇನ್ನೂ ಅರ್ಧ ಗಂಟೆ ಇದೆ ಲಾಗಿನ್ ಅಂದರೆ ರೆಡಿ ಆಗೋಕ್ಕೆ. ಸೊ ಅಲ್ಲಿ ತನಕ ನಾನು ಓಂ ಶ್ರೀ ಆಂಜನೇಯ ನಮಃ ಅಂತ ಬರಿತಾ ಇದ್ದೆ. ಸೊ ಅಲ್ಲಿ ತನಕ ನಂಗೆ ಕ್ಯಾಬ್ ಕಾಲ್ ಬಂತು. ಅವರೇನೋ ಇನ್ನೂ 30 minutesಲ್ಲಿ ರೀಚ್ ಆಗ್ತೀನಿ ನಿಮ್ಮ ಲೊಕೇಶನ್ಗೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ ರೆಡಿ ಆಗೋಕ್ಕೆ ಅಂತ ನಾನು ಓಂ ಶ್ರೀ ಆಂಜನೇಯ ನಮಃ ಅಂತ ಬರಿತಾ ಇದ್ದೆ. ಅದೇ ಜೊತೆ ನಾನು ಕೂಡ ಮಾತಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ನಾನು ಕ್ಯಾಬ್ ಡ್ರೈವರ್ ಕಾಲ್ ಮಾಡಿದ್ರು ನನಗೆ. ಸೊ ಲೊಕೇಶನ್ ಬಂದಿದೆ ಅಂತ, ಸೊ ನಾನು ಹೋಗ್ತಾ ಇದ್ದೀನಿ. ಸೊ ಇವತ್ತು 3 people ಇದ್ದಾರೆ, ನಾನೇ ಫಸ್ಟ್ ಹೋಗಬೇಕು. ಆ್ಯಂಡ್ ಆಫ್ಕೋರ್ಸ್ ನಾನೇ ಫಸ್ಟ್ ಲಾಸ್ಟ್ ಸ್ಟಾಪು. ಸೊ ಆಫೀಸಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ 11 o'clock ಇದೆ. ಸೊ ನಾನು ಹೇಳ್ದಂಗೆ ನಾನು ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಅಂಗಿಕಂ ಒನ್ ಶ್ಲೋಕ ಡಾನ್ಸ್. ಸೊ ಯಾರೆಲ್ಲ ಹಿಂಗೆ ನೋಡಿದ್ದಾರೆ ಡಾನ್ಸ್ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹೇಗಿದೆ ನನ್ನ ಡಾನ್ಸನ್ನು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ.